4 ಮಕ್ಕಳನ್ನ ಹಾಗೂ ಅವರ ತಂದೆ ತಾಯರನ್ನ ವಂಡರ್ಲಾಗೆ ಕರ್ಕೊಂಡು ಹೋದ್ರು. ಕಣ್ಣು ಕಾಣದೇ ಇದ್ರೂ ಅಲ್ಲಿದ್ದ ವಸ್ತುಗಳನ್ನ ಮುಟ್ಟಿ ಆನಂದ ಅನುಭವಿಸುತ್ತಿದ್ದ ಮಕ್ಕಳನ್ನ ಕಂಡರೆ ಎಂತವರಿಗೂ ಸಹ ಮನಕರಗದೇ ಇರದು. ಮಕ್ಕಳ ಆನಂದ ಕಂಡು ಆನಂದ ಬಾಷ್ಪ ಸುರಿಸಿದ ಅವರ ತಂದೆ ತಾಯಿಯರು ಸಂತೋಷಪಟ್ಟರು. ಜೋಕಾಲಿ ಆಟ, ಅದು ಕುದುರೆ ಆಟ, ಈ ಗಾಡಿದು ಇವೆಲ್ಲ ಅಲ್ಲೇ ಇರ್ಬೇಕಾಗಿತ್ತು ನೋಡಿ. ನಾವು ಇಲ್ಲಿ ಬರಬಾರ್ದಾಗಿತ್ತು ಅಂತೇಳಿ ಅಂದ್ರೆ ರಾತ್ರಿ ಸರ್ ಅವರು. ನಾವು ಮತ್ತೆ ನಾಳೆ ಹೋಗುನಮ್ಮ ಅಂತಂದ್ರೆ ಇವರು ಮುಂಜಾನೆ ಬೆಳಗ್ಗೆ ಎದ್ದು ಹೋಗುನ್ ನೋಡ್ರಿ, ನಾವು ದೌಡ್ನ ಅಲ್ಲಿ ಹೋಗಿ ಆಟ ಆಡೋಣ್ರಿ, ನಾವು ತಿರುಗೋಣಿ ಆಟ ಅಲ್ಲಿ ಕುಂಡ್ರಿ ಶ್ರೀನಿವಾಸ ಹಿಡ್ಕೊಂಡ್ರು ಅಂತ್ರಿ ಅಂತೇಳಂದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ನಿಮ್ಮಂಗೆ ಎಲ್ಲರೂ ಸಂತೋಷ ಅದನ್ರಿ. ನನ್ನ ಆಗೋಗಳನ್ನು ಎಲ್ಲ ಮರೆತೆ ನನ್ನ ಮಕ್ಕಳು ಸರ ಅದೇ ರೀತಿ ಅದಾರೆ. ಭಾಳ ಸರಿ ಆಗೈತ್ರಿ ಅವ್ರಿಗೆ. ನಮಗೆ ಅಲ್ಲಿ ಇಂಥ ಹಳ್ಳಿ ಒಳಗೆ ಯಾವುದು ಇಲ್ಲ ಇಲ್ರಿ ಸರ ಅಂತ ಅದ ಆಟ ರೀ. ಕುಂತ್ರು ಮನ್ಯಾಗ ಆಡೋದ್ರಿ. ಏನಾರು ಜೋಡ್ನಿ ತಂದ್ರೆ ಅದು ತಂದು ಕೊಡ್ಲಿಕ್ಕಂದ್ರೆ ಸುಮ್ಮ ಆಟ ಇದ್ದು ಕುಂತು ಬಿಡ್ತಾರೆ ಅವರು. ನನ್ನ ಮಕ್ಕಳು ಭಾಳ ಸಂತೋಷ ಆಗಿದ್ರಿ. ಅಲ್ಲಿ ಸಿಗೋ ಒಳ್ಳೆ ಆಹಾರ, ಆಮ್ಯಾಗ ಮೀನುಗಳು ಕೂಡ ಆಟ ಆಡೋದು, ಆಮ್ಯಾಗ ಸ್ವಿಮ್ಮಿಂಗ್ ಮಾಡೋದು, ಜೋಕಾಲಿ ಆಡೋದು, ಹಿಂಗೆಲ್ಲ ಮಾಡಿದ್ರೆ ಭಾಳ ಸಂತೋಷ ಆಗಿದ್ರು. ಅವ್ರು ಕೂಡ ನಾವು ಭಾಳ ಸಂತೋಷ ಆಗಿದ್ದೀವಿ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹ್ಞೂ ಸರ್, ಅಲ್ಲಿ ನೋಡಿ. ನಿಜವಾಗ್ಲೂ ಸಮರ್ಥನ ಬ್ಲೈಂಡ್ ಸ್ಕೂಲ್ನವರು ಈ ಮಕ್ಕಳನ್ನೆಲ್ಲ ಓದಿಸ್ತಾರಂತೆ. ಅವರೇ ಇಟ್ಕೋತಾರೆ, ಅವರೇ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ಅವರೇ ನೋಡ್ಕೋತಾರೆ. ಎಲ್ಲಿವರೆಗೂ ಮಕ್ಕಳು ಓದ್ತಾರೋ ಅಲ್ಲಿವರೆಗೂ ಓದ್ಸಕ್ಕೆ ಅವ್ರು ತಯಾರಾಗಿದ್ದಾರೆ ಸಮರ್ಥನ ಬ್ಲೈಂಡ್ ಸ್ಕೂಲ್ನವರು. ಇವಾಗ ನೀವು ಯಾವಾಗಲೇ ಹೇಳಿದ್ರಿ ಮಕ್ಕಳು ನಿಮ್ಮನ್ನ ಬಿಟ್ಟಿರಲ್ಲ ಅಂತ. ಏನ್ ಮಾಡ್ತೀರಾ? ಹುಬ್ಳಿಗೆ ಹೋಗಿರಕ್ಕಾಗತ್ತಾ ನೀವು ಮಕ್ಕಳನ್ನ ಬಿಟ್ಟು? ಇರಕ್ಕಾಗಲ್ಲ. ಅದೊಂದು ಪ್ರಶ್ನೆ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದೀವಿ ನಾವು. ಏನಂದ್ರೆ ಇಲ್ಲಿ ನಮ್ಮ ಸ್ನೇಹಿತರು ಮುನಿಯಪ್ಪ ಅಂತ ನಾಯಂಡಹಳ್ಳಿಯಲ್ಲಿ ಇದ್ದಾರೆ.
ಅವರು ನಿಮ್ಗೊಂದು ಕೆಲಸ ಕೊಡೋಕ್ಕೆ ತಯಾರಾಗಿದ್ದಾರೆ, ಜೊತೆಗೆ ಒಂದು ಮನೆನೂ ಕೊಡ್ತಾ ಇದ್ದಾರೆ. ದೇವರಾಜ್ ಅವ್ರು ಬರಬೇಕು. ಮುನಿಯಪ್ಪ, ಇವರೇ ಸಮರ್ಥನಂ ಸ್ಕೂಲ್ ಬ್ಲೈಂಡ್ ಸ್ಕೂಲ್ ಇವರು. ಆಮೇಲೆ ಇವ್ರು ಮುನಿಯಪ್ಪ ಅಂತ, ಇವರೇ ನಿಮ್ಗೆ ಕೆಲಸ ಕೊಡ್ತಾ ಇರೋದು, ಮನೇನೂ ಕೊಡ್ತಾ ಇದ್ದಾರೆ. ಇವಾಗ 6 ತಿಂಗಳು, ಮೊದಲು 6 ತಿಂಗಳು ನೀವು ಒಂದು ಬಾಡಿಗೆ ಮನೇಲಿರ್ತೀರ, ಆಮೇಲೆ ನಿಮ್ಗೆ ಒಂದು ಸ್ವಂತ ಮನೆ ಕೊಡ್ತಾ ಇದೆ. ಇವಾಗ ನಿಮ್ ಮಕ್ಳ ಪ್ರಾಬ್ಲಮ್ ಇರಲ್ಲ, ನೀವು ಯಾವಾಗ ಬೇಕಾದ್ರೂ ಅವ್ರ ಸ್ಕೂಲ್ಗೆ ಹೋಗಿ ನಿಮ್ಮ ಮಕ್ಕಳು ನೋಡ್ಬೋದು. ಓದೋ ಜವಾಬ್ದಾರಿನ ಅವರೇ ತಗೊಂಡಿದ್ದಾರೆ ಸಮರ್ಥನ್ ಸ್ಕೂಲ್ ಅವರು. ಎಷ್ಟು ಖುಷಿ ಆಗುತ್ತೆ, ಹೆಲ್ಪ್ ಮಾಡಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ. ಸಮರ್ಥನ್ ಸ್ಕೂಲಿಂದ ದೇವರಾಜ್ ಅವ್ರು ಬಂದಿದ್ದಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಮುನಿಯಪ್ಪ ಅವರು, ಅವ್ರು ಬರೀ ಸ್ನೇಹಿತ ಮಾತ್ರ, ನಮ್ಮ ಅಭಿಮಾನಿ. ಹೇಳ್ತಾರೆ ಅಭಿಮಾನಿಗಳೇ ದೇವ್ರು ಅಂತ ಅಪ್ಪಾಜಿ ಹೇಳ್ತಾ ಇದ್ರು. ಖಂಡಿತ ಅವ್ರು ನನ್ನ ಅಭಿಮಾನಿ ಅನ್ನೋದಕ್ಕಿಂತ ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟಿದ್ದೆ. ಅದು ನಂಗೆ ಬಹಳ ಖುಷಿ ಆಯ್ತು. ಇನ್ನೊಂದೇನಂದ್ರೆ ಇಷ್ಟು ಒಳ್ಳೆ ಅಭಿಮಾನಿಗಳನ್ನ ಪಡ್ಕೊಂಡಿದ್ದೀನಿಲ್ಲ, ಅದಕ್ಕೆ ನಿಜವಾದ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ದೇವರೇ ತುಂಬಾ ಥ್ಯಾಂಕ್ಸ್. ಇಂಥ ಅಭಿಮಾನಿಗಳು ಪಡೆದು ನಾವೇ ಧನ್ಯರು ಅಂತ ಹೇಳ್ಬೇಕು. ಯಾಕಂದ್ರೆ ಏನೋ ಮುನಿಯಪ್ಪ ಒಂದ್ 2 ಮಾತಾಡ್ಬೇಕಂತ ಹೇಳಿ. ಮುನಿಯಪ್ಪ, ಇವತ್ತು ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದಲ್ಲಿ ಈ ಮಕ್ಕಳು ನೋಡಿ ಅಂತೂ ಸತ್ಯವಾಗ್ಲೂ ಏನೆಲ್ಲ ಸಾಧ್ಯ ನನ್ನ ಕೈಯಲ್ಲಿ ಆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ಬೇಕನ್ನೋದು ನನ್ನ ಮನದಾಳದಿಂದ ಬಂದಂಥ ಮಾತು. ಅದೆಲ್ಲದಕ್ಕಿಂತನೂ ನನ್ನ ಸ್ಫೂರ್ತಿದಾಯಕರಾದಂಥ ಶಿವಣ್ಣವರು, ನಾನು ಇವತ್ತು ಅವರ ಅಭಿಮಾನಿಯಾಗಿದ್ದೀನಿ. ನಾನು ಪ್ರತಿ ವರ್ಷ ಅವರ ಸಂಘಟನೆಯ ಒಂದು ಹೆಸರಲ್ಲಿ ಏನಾದರೂ ಒಂದು ನನ್ನ ಇಡೀ ಜೀವನ ಪೂರ್ತಿ ಅವರ ಒಂದು ಸೇವೆಗಾಗಿ ಮುಡುಪಿಡ್ಬೇಕನ್ನೋದೇ ನನ್ನ ಮನದಾಸೆ. ಭಾಳ ದೊಡ್ಡ ಮಟ್ಟದಲ್ಲಿ ನೆರವೇರ್ತಿ. ಇವತ್ತು ನನಗೆ ಭಾಳ ನೋವಿನ ಜೊತೆಯಲ್ಲಿ ಹೆಚ್ಚಿನ ರೀತಿ ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ನಾನು ಆಭಾರಿಯಾಗಿದ್ದೀನಿ ತಮ್ಮ. ಥ್ಯಾಂಕ್ ಯು. ಯಾರು ಅಷ್ಟು ಈಸಿಯಾಗಿ ಓಪನ್ ಆಗಿ ಬಂದು ಮಾಡಲ್ಲ. ಅವ್ರು ಅಷ್ಟು ಓಪನ್ ಆಗಿ ಧಾರಾಳವಾಗಿ ಬಂದು ನಿಮ್ಮ ಮಕ್ಕಳನ್ನ ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಓದ್ಸಕ್ಕೆ ನಿಮ್ಮ ಆಸೆ, ಇನ್ನೇನು 2 ಆಸೆ ಇದೆಯೋ ಅದು 2 ಆಸೆನೂ ನೆರವೇರಿದೆ. ಖುಷಿಯಾಗಿರಿ. ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ, ಆಯ್ತಾ? ನಿಮ್ಮ ಕಣ್ಣಲ್ಲಿ ಅವರೆಲ್ಲ ನೋಡಬೇಕು, ಆ ರೀತಿ ನೀವು ನೋಡ್ಕೋಬೇಕು, ಆಯ್ತಾ? ಈ ಕುಟುಂಬ ಸದಾ ಸಂತೋಷದಿಂದ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಅಲ್ಲವ ಒಂಟಿ ನಮ್ಮವರಾರು ಕೋಟಿ, ಎಲ್ಲ ತಡೆಗಳ ದಾಟಿ ಮುಂದೆ ನುಗ್ಗೋಣ.